ದುರ್ಗಾ ಮಾತೆ, ಈ ನಿನ್ನ ಭಕ್ತಳು ನಿನ್ನ ಮೇಲೆ ಭಕ್ತಿಯನ್ನಿಟ್ಟು ಮುಕ್ತಿಯನ್ನು ಇಚ್ಛಿಸಿದ ಈ ನಿನ್ನ ಮಗಳು ನಿನ್ನಲ್ಲಿ ಬೇಡುವುದೊಂದೇ ತಾಯಿ. ಈ ಮನೆ ನಂದ ಗೋಕುಲದಂತಿರವ ಸದಾ ನಗು ನಗುತ್ತಾ ಬಹಳಬೇಕೆಂದು ನನ್ನ ಆಸೆ ತಾಯಿ, ನನ್ನ ಆಸೆ. ಆದರೆ ಬಡತನದ ಬಿಗುದಿಯಲ್ಲಿ ಬೆಂದ ನಮಗೆ ಈಗ ಸುಖ ಶಾಂತಿ ನೆಮ್ಮದಿಯಿಂದ ಸಿಗುವಂತೆ ಮಾಡಿದ ನಾನಿನಲ್ಲಿ ಶರಗೊಡ್ಡಿ ಬೇಡಿಕೊಳ್ಳುತ್ತೀನಿ. ಆದರೆ ಒಂದು ಕೊರಗು ಮಾತ್ರ ನನ್ನನ್ನು ಎಡೆಬಿಡದೆ ಕಾಡುತ್ತಿದೆ. ಅದೇನು ಗೊತ್ತಾ? ಮದುವೆಯಾಗಿ 2 ವರ್ಷಗಳೇ ಗತಿಸಿದವು, ಇನ್ನೂ ನನಗೆ ಸಂತಾನ ಭಾಗ್ಯ ಸಿಕ್ಕಿಲ್ಲ. ದೇವ್ರೆ, ಆದಷ್ಟು ಬೇಗ ನನಗೆ ಪುತ್ರ ಸಂತಾನ ಭಾಗ್ಯ ಕೊಟ್ಟು ಈ ಮನೆಯಲ್ಲಿ ತೊಟ್ಟಿಲು ತೂಗುವಂತೆ ಒಂದು ಮಗುವನ್ನು ಕರುಣಿಸುತ್ತಾ ಈ ಒಂದು ಅಮ್ಮ, ಯಾಕಮ್ಮ ಮಕ್ಕಳಿಲ್ಲತ್ತ ಕೊರಗುವೆ? ಮದುವೆಯಾಗಿ 2 ವರ್ಷ ಮುಗಿದಾಕ್ಷಣ ಮಕ್ಕಳೇ ಆಗದಿಲ್ಲವೇನಮ್ಮ? ಆ ದೇವರಲ್ಲಿ ಸರಗೊಡ್ಡಿ ಬೇಡುತ್ತಿರುವಾಗಲೇ ನಿನಗೆ ವರ ನೀಡಿದ್ದಾನೆ ಈ ನಿರುಪಾದೀಶ್ವರ. ಪರಶುರಾಮ, ಏನಪ್ಪ ನಿನ್ನ ಮಾತಿನ ಅರ್ಥ? ಅತ್ತಿಗೆಮ್ಮ, ಮದುವೆಯಾಗಿ ಬಂದು 2 ವರ್ಷದಲ್ಲೂ ನಾನಿನ್ನ ಎಂದಿಗೂ ಅತ್ತಿಗೆ ಸ್ಥಾನದಲ್ಲಿ ನೋಡಿಲ್ಲ. ಅತ್ತಿಗೆ ಎಂದರೆ ಎತ್ತಮ್ಮನಂತೆ ಎನ್ನುವ ನಾನುಡಿಯಂತೆ ನಿನ್ನನ್ನು ನನ್ನ ತಾಯಿ ಅಂತ ತಿಳಿದಿದ್ದೇನೆ. ಅಂದ ಮೇಲೆ ನಾನಿನ್ನ ಮಗನಲ್ಲವೇ?
ನಿನ್ನ ಎದೆ ಎತ್ತರಕ್ಕೆ ಬೆಳೆದ ಮಗ ಪಕ್ಕದಲ್ಲಿ ಇರುವಾಗ ಮತ್ತೇಕೆ ಮಕ್ಕಳಿಲ್ಲಂತ ಕೊರಗುವೆ ತಾಯಿ? ಪರಶುರಾಮ, ಮನೆಯಲ್ಲಷ್ಟೇ ನಮ್ಮಿಬ್ರಿಗೂ ತಾಯಿ ಮಗನ ಸಂಬಂಧವನ್ನು ಗೊತ್ತಾಗುತ್ತದೆ. ಆದರೆ ಈ ಸಮಾಜ ಏನನ್ನುತ್ತಾರೆ ಗೊತ್ತಾ? ಅತ್ತಿಗೆ ಮೈದುನ ಅಂತ ತಿಳಿದುಕೊಳ್ಳುತ್ತಾರೆ. ನೋಡಪ್ಪ, ನೀ ನನಗೆ ಮಗನ ಸಮಾನ, ನಾನು ನಿನಗೆ ತಾಯಿ ಸಮಾನ. ಆದರೆ ಈ ಸಮಾಜ ಏನನ್ನುತ್ತದೆ ಗೊತ್ತಾ? ಮಕ್ಕಳಿಲ್ಲದ ಬಂಜೆ ಎಂದು ಜರಿದು ಮಾತಾಡುತ್ತಿದೆಯಪ್ಪ. ಏನೆಂದು ಜರಿಯುತ್ತಾರಮ್ಮ? ಮಕ್ಕಳಾಗದ ಬಂಜೆ ಎಂದು ಅಪಹಾಸ್ಯ ಮಾಡಿ ನಗುತ್ತಾರಪ್ಪ ಈ ಸಮಾಜದಲ್ಲಿ. ಅಮ್ಮ, ಈ ಜಗದ ಜನತೆ ಬಗ್ಗೆ ನೀನ್ ಯಾಕೆ ತಲೆ ಕಳಿಸಲಿದ್ದೆ ತಾಯಿ? ಈ ಸಮಾಜದ ಜನತೆ ಯಾರನ್ನು ಬಿಡುವುದಿಲ್ಲ, ಯಾವ ವಿಚಾರವನ್ನು ಸಹಿಸೋದಿಲ್ಲ. ಅಂದ ಮೇಲೆ ನೀನಾಕಮ್ಮ ಮಾಡತಿ ಒಣ ಚಿಂತೆಯನ್ನು? ಮಗು ಪರಶುರಾಮ, ನನ್ನ ಚಿಂತೆ ದೂರ ಆಗಬೇಕಾದ್ರೆ ಮೊದಲು ನನಗೆ ಸಂತಾನ ಭಾಗ್ಯ ದೊರೆಯಲೇಬೇಕು. ಯಾಕೆಂದ್ರೆ ಸದಾ ಈ ಅಮಾರುತೇಶ್ವರನಲ್ಲಿ ನಾನು ಬೇಡುವುದೊಂದೇ. ಆದರೆ ನಾನು ಈ ಮನೆಗೆ ಸೊಸೆಯಾಗಿ ಬರುವಾಗ ಹೊಸ ಆಮೇಶಗಳ ಗಂಟನ್ನು ಬಗಲಲ್ಲಿ ಕಟ್ಟಿಕೊಂಡು ಬಂದಾಗಿದೆ. ಆದರೆ ನನ್ನ ಕನಸು ನೆನಸಾಗಬೇಕಾದರೆ ಆ ಚಿಂತೆ ನನ್ನನ್ನು ಎಡೆಬಿಡದೆ ಕಾಡುತ್ತಿದೆ. ನನ್ನನ್ನು ನಿಮ್ಮ ಅಣ್ಣನನ್ನು ಶೋಕ ಸಾಗರದಲ್ಲಿ ಮುಳುಗುವಂತೆ ಮಾಡಿದೆಯಪ್ಪ ಪರಶುರಾಮ. ಹೋಗಲಿ ಬಿಡಮ್ಮ, ಬೇಡುವ ಧರ್ಮ ನಮ್ಮದು, ಕೊಡುವ ಕರ್ತವ್ಯ ಅವನದಲ್ಲ. ಎಲ್ಲ ಒಳ್ಳೆಯದಾಗುತ್ತದೆ. ಅತ್ತಿಗೆ, ಅಣ್ಣ ಇನ್ನೂ ಬಂದಿಲ್ಲವೇನು? ಅತ್ತಿಗೆ ಇಲ್ಲಪ್ಪ, ಇನ್ನೂ ಬಂದಿಲ್ಲ. ಅವರು ಇಷ್ಟರಲ್ಲೇ ಬರುತ್ತಾರೆ. ನೋಡು, ಕುಡಿಯಲಿಕ್ಕೆ ನೀರಿಲ್ಲ. ನಾನು ಹೀಗೋಗಿ ನೀರು ತೆಗೆದುಕೊಂಡು ಬರುತ್ತೀನಿ. ಪೂಜೆ ಅಂತೂ ಮುಗಿಯಿತು, ಅಡುಗೆ ಅಂತೂ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಅವರು ಬರೋದ್ರೊಳಗೆ ನಾನೇ ಹೋಗಿ ಒಂದು ಕೊಡ ನೀರು ತೆಗೆದುಕೊಂಡು ಬರುತ್ತೇನೆ. ಬೇಡಮ್ಮ, ನಾನೇ ನೀರು ತರುತ್ತೇನೆ, ನೀವು ಅಣ್ಣ ಬರುವುದನ್ನ ನೋಡಿಕೊಳ್ಳಿ. ಆಯ್ತಪ್ಪ, ಬೇಗ ಬಂದ್ಬಿಡು. ಸ್ವಾಮಿ, ಯಾವಾಗ ಬಂದ್ರಿ? ನಾನು ಆಗಲೇ ಬಂದೆ ಸುಶೀಲ. ಆದರೆ ನಿಮ್ಮ ತಾಯಿ ಮಗನ ಮಮಕಾರದ ನುಡಿ ಕೇಳುತ್ತಾ ಹಾಗೇ ಬಾಗಿಲಲ್ಲಿ ನಿಂತು ಬಿಟ್ಟೆ. ಹೌದು ರೀ, ನನ್ನ ಒಡಲ ಗರ್ಭದಲ್ಲಿ ಜನಿಸಿದ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಪರಶುರಾಮನಲ್ಲ ಅಂತ ನನಗೆ ಹೊಟ್ಟೆ ಕಿಚ್ಚು ಹೆಚ್ಚಾಗುತ್ತಿದೆ ರೀ, ಹೆಚ್ಚಾಗುತ್ತಿದೆ. ಆ ದೇವರು ನಮಗ ಅವನಿಗಷ್ಟೇ ವಿನಯವಂತ ಸದ್ಗುಣವಂತ ಪುತ್ರನನ್ನೇ ದಯಪಡಿಸಿದ್ದೇನೆ ಬಿಡಿ ಸುಶೀಲ. ಎಲ್ಲ ಅವನ ಇಚ್ಛೆ ಅಲ್ಲವೇ? ಹೋಗ್ಲಿ ಬಿಡ್ರಿ, ಮೊದಲು ನೀವು ಕೈಕಾಲು ತೊಳೆದುಕೊಂಡು ಬನ್ನಿ, ಊಟ ಮಾಡುವಿರಂತೆ. ನಿಲ್ಲೆ, ತುಂಬಿದ ಮನೆಯಲ್ಲಿ ಸದಾ ಕಾಲ ಗಿಜ್ಜುಗುಡಿರುತ್ತದೆ. ಆದರೆ ಯಾರೂ ಇಲ್ಲದ ಈ ಸಮಯದಲ್ಲಿ ಮುದ್ದಾದ ಮಡದಿಯ ಮುಖ ಕಂಡು ಮನಸ್ಸಿನಿಂದ ಉರುಪಿನಿಂದ ಮನಸ್ಸಿನ ಅಲೆಗಳು ಸೆಲೆಗಳಂತೆ ಸಂತೋಷಗೊಳ್ಳುವಾಗ ಸುಶೀಲ, ನೀನು ಹಾಗೆ ಒಳಗೆ ಹೋದರೆ ಹೇಗೆ ಸುಶೀಲ? ಹೇಗೆ ಸುರು ಹಚ್ಕೊಂಡ್ಬಿಟ್ರೆ ನಿಮ್ಮ ತುಂಟಾಟ? ಹೌದೇ ನನ್ನ ತುಂಟಿ, ಸುಮ್ಮನೆ ಹತ್ತಿರ ಬಾರೇ. ನನ್ನ ಹೃದಯ ತೊಟ್ಟಲಲ್ಲಿಟ್ಟು ನಿನ್ನನ್ನು ತೂಗುವೆ. ಬಾ ನನ್ನ ರಸಿ. ಯಾರು ಇಲ್ಲದ ಈ ಸಮಯದಲ್ಲಿ ಸತಿಪತಿ ಇಬ್ಬರು ರಜಿ ಮನ್ಮಥನಾಗೋಣ. ನನ್ನ ಚೆಲುವೆ ಬಳಿ ಬಾರೆ, ಬಳಿ ಬಂದು ಸಿಹಿ ಕೊಟ್ಟು ನೀಡು, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರಿ ನನ್ನ ಸನಿಹಕ್ಕೆ. ಗೆಳತಿ ನನ್ನ ಗೆಳತಿ,
ಗೆಳತಿ ನನ್ನ ಗೆಳತಿ ನನ್ನ ಬಾಳಿಗೆ ಬೆಳಕಾದೆಯೇ ನನ್ನ ಉಸಿರಿಗೆ ಉಸಿರಾದೆಯೇ ನೀನು ನೀನು ಸಿಹಿ ಮುತ್ತಿನ ಕಾಡಿಗೆ ಈ ಮಾರಿ ನನ್ನ ಸನಿಗಕ್ಕೆ ಸಿಹಿ ಮುತ್ತಿನ ಕಾಡಿಗೆ ಈ ಮಾರಿ ನನ್ನ ಸನಿಗಕ್ಕೆ ಸಿಹಿ ಮುತ್ತಿನ ಕಾಡಿಗೆ ಈ ಮಾರೆ ನನ್ನ ಸನಿಗಕ್ಕೆ ಸಿಹಿ ಮುತ್ತಿನ ಕಾಡಿಗೆ ಈ ಮಾರೆ ನನ್ನ ಸನಿಗಕ್ಕೆ ಕವಿ ಕಲ್ಪನೆ ಈ ಬಾಳ ಪಯಣಕ್ಕೆ ಜೊತೆಯಾದೆ ಈ ಪ್ರೇಮದ ಕವಿ ಕಲ್ಪನೆ ಈ ಬಾಳ ಪಯಣಕ್ಕೆ ಜೊತೆಯಾದೆ ಲಲ್ಲುರವೇ ನನ್ನ ಚೆಲುವೆ ಬಳಿವಾ ಬಳಿ ಬಂದು ಸಿಹಿ ಮುತ್ತು ನೀನು ಸಿಹಿ ಮುತ್ತಿನ ಕಾಡಿಗೆ ಈ ಮಾರೆ ನನ್ನ ಸನಿಗಕ್ಕೆ ಪರಶುರಾಮ ನೀರು ತೆಗೆದುಕೊಂಡು ಬಂದಂತಾಯ್ತು. ನಡೆಯಿರಿ,
ಎಲ್ಲರೂ ಸೇರಿ ಊಟ ಮಾಡೋಣ. ನಾನು ಕೋಟಿನ ಕೆಲಸದ ಮೇಲೆ ಹೋಗಿ 3 ದಿನಗಳಾದವು. ಹೊಲದ ಕಡೆ ಏನು ತೊಂದರೆ ಆಗಿಲ್ಲ ತಾನೆ? ಇಲ್ಲಣ್ಣ, ಏನೂ ತೊಂದರೆ ಇಲ್ಲ. ನಮ್ಮ ತೋಟದ ಕೆಲಸ ಸುಸೂತ್ರವಾಗಿ ನಡೆಯುತ್ತಿದೆ. ಇನ್ನೇನು ಮುಂದಿನ ವಾರದಲ್ಲಿ ಕಬ್ಬು ಕಟಾವು ಮಾಡಿಸಬೇಕು, ಸಿಂಗ ಸಹ ಕೀಳಿಸಬೇಕಾಗಿದೆ. ಅಂದಾಗೆ ಎಲ್ಲ ಕೆಲಸಗಳು ಒಟ್ಟೊಟ್ಟಿಗೆ ಬಂದಿದ್ದಾವೆ. ಅಂದಾಗೆ ನೀ ಹೋದ ಕೆಲಸ ಏನಾಯ್ತು ಅಣ್ಣ? ಪರಶುರಾಮ, ಕೋರ್ಟು ಕಚೇರಿ ಕೆಲಸಗಳೆಂದರೆ ನಾವು ಅಂದುಕೊಂಡಂತೆ ಆಗುವುದಿಲ್ಲ. ಇಂದಿನ ನಾಳೆ ಸತ್ಯಕ್ಕೆ ಜಯ ಸಿಗುತ್ತದೆ ಅನ್ನುವ ನಂಬಿಕೆ ನನಗಿದೆ ತಮ್ಮ, ನನಗಿದೆ. ಅಲ್ಲಣ್ಣ, ತಾತ ಮುತ್ತಾತನ ಕಾಲದಲ್ಲಿ ಸಾಗುವಳಿ ಮಾಡಿಕೊಂಡು ಬಂದಿರುವ ಈ ಜಮೀನಿನ ಮೇಲೆ ಹೇಗೆ ರಾಜ್ಯವರ್ಧನಿಗೆ ಒಟ್ಟು ಬರುತ್ತೇನೆ. ಇಲ್ಲಿವರೆಗೂ ಎಷ್ಟೋ ಅಧಿಕಾರಿಗಳು ಬಂದು ಹೋಗಿದ್ದಾರೆ, 100 ಅಧಿಕಾರಿಗಳು ಬದಲಾಗಿದ್ದಾರೆ. ಅವರಿಗೆಲ್ಲ ಬರಲಾರದ ಅನುಮಾನ ಈ ಜಿಲ್ಲಾ ಅಧಿಕಾರಿಗಳಿಗೆ ಅಷ್ಟೇ ಏಕೆ ಬಂದಿತ್ತಣ್ಣ? ಪರಶುರಾಮ, ಇದು ಸರ್ಕಾರದ ಕೆಲಸ. ಪರಶುರಾಮ್, ಇದು ಸರ್ಕಾರಕ್ಕೆ ನಮಗೆ ನಡೆದಿರುವ ಯುದ್ಧವಾದರೂ ಇದರ ಸೂತ್ರಧಾರ ಆ ಮಗ ರಾಜ್ಯವರ್ಧನ. ಆ ಕದಿಮ ಈ ತರ ನಾಟಕ ನಡೆಸುತ್ತಾನೆಂದರೆ ಏನೇ ಮಸಲತ ನಡೆದಿದೆ ಏನೆಂದು ತಿಳಿದುಕೊಂಡರೆ ನಾವೇ ಕಂಡುಬಳು. ಅಣ್ಣ, ಇದರಲ್ಲಿ ಯಾವ ಮಸಲತ್ತು ಇಲ್ಲಣ್ಣ. ಹೇಗೋ ನಮ್ಮ ತೋಟ ಪಕ್ಕದಲ್ಲಿರುವ 1000 ಎಕರೆ ಸರ್ಕಾರದಾಗಿದೆ. ಆ ಸರ್ಕಾರ ಜಮೀನಿನ ಮಧ್ಯೆ ನಮ್ಮ 6 ಎಕರೆ ಹೊಲವಿದೆ. ನಮ್ಮನ್ನು ಅಲ್ಲಿಂದ ಎತ್ತಂಗಡಿಸಿ ಮಾಡಿಸಿಬಿಟ್ಟರೆ ದಿನಗಳು ಉರುಳಿದಂತೆ ಸರ್ಕಾರ ಜಮೀನಿಗೆ ಬೇಲಿ ಸುತ್ತಿ 100 ಎಕರೆ ವಾರಸ್ಥನಾಗುವ ಮುಂದೆ ಆಲೋಚನೆಯಿಂದ ಇದನ್ನೆಲ್ಲ ನಡೆಸುತ್ತಿದ್ದಣ್ಣ. ಇಷ್ಟೇ. ಪರಶುರಾಮ್, ಕರೆಕ್ಟು. ಈಗ 2 ವರ್ಷದ ಕೆಳಗೆ ಅರ್ಜುನನ ಪೊಲೀಸ್ ಟ್ರೈನಿಂಗ್ ಸಮಯದಲ್ಲಿ 2 ಲಕ್ಷ ಹಣ ಸಾಲವಾಗಿ ನಾನು ಕೇಳಲು ಹೋದಾಗ ಜಮೀನು ಕೊಂಡುಕೊಳ್ಳುವ ಉದ್ದೇಶದಿಂದ ಮಾತನಾಡಿದ್ದ. ಜೊತೆಗೆ ಅದನ್ನು ಬಿಟ್ಟು ಕೊಟ್ಟರೆ ಊರ ಮುಂದಿನ ಆಸ್ತಿ ನನಗೆ ಕೊಡ್ತೇನಂತ ಹೇಳಿದ್ದ. ಆದರೆ ಪೂರ್ವಜರ ಆಸ್ತಿ ಬಿಟ್ಟು ಕೊಡಲಾರೆ ಅಂತ ನಾನು ಹೇಳಿದ್ದೆ. ಆದರೆ ಪರಶುರಾಮ್, ಈಗ ಅರ್ಥವಾಗುತ್ತದೆ ಈ ನಿನ್ನ ಮಾತಿನಂತೆ ಸರ್ಕಾರದ ಜಮೀನು ಕಬಳಿಸುವ ನಮ್ಮನ್ನು ಅಲ್ಲಿಂದ ಒಕ್ಕಲ ಬೀಸುವ ತಂತ್ರ ಹೂಡಿದ್ದೇನೆಂದು ಆ ಮಗ. ನೋಡಿ, ನಮ್ಮ ಅರ್ಜುನ ಅದನ್ನೆಲ್ಲ ಸರಿ ಮಾಡಿಸಬಹುದಲ್ಲವೇ? ಬೇಡ ಸುಶೀಲ, ಬೇಡ. ಅರ್ಜುನ ನನ್ನ ಅಕ್ಕನ ಮಗನಾದರೂ ಕರ್ತವ್ಯದಲ್ಲಿ ಅವನೊಬ್ಬ ನಿಷ್ಠವಂತ. ಆದರೆ ನಾನು ಸಾಕಿ ಬೆಳೆಸಿರಬಹುದು. ಆದರೆ ಅವನನ್ನು ಈ ವಿಚಾರದಲ್ಲಿ ಮಧ್ಯಸ್ಥಿತಿಗೆ ತಂದು ಬಗೆಹರಿಸಿಕೊಂಡರೆ ನಾನು ಅವನ ಕರ್ತವ್ಯವನ್ನು ದುರುಪಯೋಗ ಪಡಿಸಿಕೊಂಡಂತೆ ಆಗುತ್ತದೆ. ಸುಶೀಲ, ನ್ಯಾಯ ನಮ್ಮದೇ ಆಗಿರುವಾಗ ಕೆಲವು ನಮ್ಮದೇ ಆಗುತ್ತೆ ಬಿಡು. ಅದಕ್ಕೆ ಯಾಕೆ ಚಿಂತೆ? ಮಾವ, ಅಕ್ಕ, ಚೆನ್ನಾಗಿದ್ದೀರಾ? ಏನು ಪರಶುರಾಮ, ನೀನು ಕೂಡ ಚೆನ್ನಾಗಿದೆಯೇನು? ಚೆನ್ನಾಗಿದ್ದೇವಪ್ಪ ಅರ್ಜುನ, ನೀನೇ ಹೇಗಿದೆಯಾ? ಹೇಗೆ ನಡೀತದೆ ನಿನ್ನ ಕೆಲಸ? ಮಾವ, ಎತ್ತವರು ತೀರಿ ಹೋದ ನಂತರ ಬೀದಿ ಪಾಲಿಗೆ ಬಿದ್ದಿದ್ದು ಸತ್ಯವೇ. ಆದರೆ ನ್ಯಾಯವೇ ದೇವರೆಂದು, ಸತ್ಯವೇ ಉಸಿರೆಂದು ಬದುಕಿ ಬಾಳುತ್ತಿರಲ್ಲ ಆದರ್ಶ ರೈತ. ಇಂಥ ರೈತನ ನೆರಳಲ್ಲಿ ಬೆಳೆದಿದ್ದಲ್ಲವೇ? ಅಂದಾಗ ಎತ್ತ ತಾಯಿಯಂತೆ ಕೈ ತುತ್ತು ಉಣಿಸಿ ಧರ್ಮ ಉಸಿರೆಂದು ಆಶೀರ್ವಾದ ಮಾಡಿ ಹೊಡ ಹುಟ್ಟಿದವರಿಗಿಂತ ಮಿಗಿಲಾಗಿ ಸ್ನೇಹ ಗಳಿಸಿಕೊಟ್ಟ ತಾಯಿ ಧರ್ಮವಂತರ ಮನೆ. ನಿಂತವರ ಮನೆತನದಲ್ಲಿ ಬೆಳೆದ ನನ್ನ ಕರ್ತವ್ಯಕ್ಕೆ ಭದ್ರ ಕವಚತೆ ನಿಮ್ಮ ಆಶೀರ್ವಾದ ನನ್ನ ಮೇಲಿರೋವರೆಗೂ ನನ್ನ ಕೆಲಸಕ್ಕೆ ಇನ್ನೂ ವಾಟಿ ಬರೋದು ಮಾವ. ಅದೆಲ್ಲ ನಿನ್ನ ದೊಡ್ಡ ಗುಣ ಅರ್ಜುನ. ಮೊನ್ನೆ ಫೋನ್ ಮಾಡಿದಾಗ ಟ್ರಾನ್ಸ್ಫರ್ ಆಗುವ ಸಂಭವ ಇದೆ ಅಂತೆ ಅರ್ಜುನ. ಮತ್ತೆ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅರ್ಜುನ? ಮತ್ತೆ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ? ಹೌದು ಮಾವ, ಬರೀ ಹೋಟೆಲ್ ಊಟ ತಿಂದು ಹೊಟ್ಟೆ ಕೆಡಿಸಿಕೊಳ್ಳೋದು ಬೇಡ, ದುಷ್ಟರ ಸಂಘದಲ್ಲಿ ನೆಮ್ಮದಿ ಕಳೆದುಕೊಳ್ಳೋದು ಬೇಡ ಅಂತ ಈ ಧರ್ಮವಂತನ ನೆರಳಿನಲ್ಲಿ ಈ ಧರ್ಮದ ದೇವತೆ ಕೈ ತುತ್ತು ತಿನ್ನಲು ಇದೇ ಊರಿಗೆ ಟ್ರಾನ್ಸ್ಫರ್ ಮಾಡಿ ಕಳಿಸಿದ್ದಾರೆ ಮಾವ. ಕಂಗ್ರಾಚುಲೇಷನ್ ಅರ್ಜುನ್. ಅಂತೂ ಕೂಡಿ ಬೆಳೆದವರ ಜೊತೆಯಲ್ಲಿ ಡ್ಯೂಟಿ ಮಾಡೋ ಅವಕಾಶ ಸಿಕ್ಕಿತಲ್ಲ, ತುಂಬಾ ಸಂತೋಷವಾಯಿತು. ಹೇ ಪರಶುರಾಮ,
ಇದರಲ್ಲಿ ನನ್ನದೇನದು ಫಲ ಇಲ್ಲ ಕಣು. ಇಲ್ಲಿ ನಿಂತಿದ್ರಲ್ಲ ಈ ನನ್ನ ಮಾವನವರು. ಇದೆಲ್ಲ ನನ್ನ ಮಾವನವರ ಆಶೀರ್ವಾದದ ಫಲ. ನನಗೆ ಆಶೀರ್ವಾದ ಮಾಡು ಮಾವ. ಎದ್ದೇಳು ಅರ್ಜುನ, ಎದ್ದೇಳು. ಅದೆಲ್ಲ ದೊಡ್ಡ ಗುಣ. ಆ ದೇವರು ಒಳ್ಳೆಯವರಿಗೆ ಒಳ್ಳೆಯದನ್ನೇ ಮಾಡುತ್ತಾನೆ. ಆದರೆ ಒಂದು ಮಾತು ನೆನಪಿರಲಿ ಅರ್ಜುನ, ಒಂದು ಮಾತು ನೆನಪಿರಲಿ. ಎಂಥ ವಿಷಮಯ ಸಿದ್ಧಿಯಲ್ಲಿರಲಿ, ಎಂಥ ಬಂಧುವೇ ಆಗಿರಲಿ, ಸತ್ಯದ ಹಾದಿಯನ್ನು ಬಿಡಬೇಡ, ಅನ್ಯಾಯದ ಹಾದಿ ತುಳಿಯಬೇಡ. ಸತ್ಯವೇ ದೇವರೆಂದು ನಡೆದರೆ ಆ ದೇವರು ಸದಾಕಾಲ ನಿನ್ನನ್ನು ಕಾಪಾಡುತ್ತಾನೆ ಅರ್ಜುನ, ನಿನ್ನನ್ನು ಕಾಪಾಡುತ್ತಾನೆ. ಆಯ್ತು ಮಾವ, ನಿಮ್ಮ ಹೇಳಿಕೆ ಅಂತ ನಿಷ್ಠೆಯಿಂದ ನನ್ನ ಕರ್ತವ್ಯದ ಕಾರ್ಯ ನಿರ್ವಹಿಸುತ್ತೇನೆ. ಮಾಮ, ಆಸ್ತಿ ವಿಚಾರ ಕೋಟಿಲ ಮೆಟ್ಟಿರದಂತೆ ತಿಳಿಯಿತು. ಇದರ ವಿಚಾರ ಹೇಳೇ ಇಲ್ಲ. ಹೌದು ಅರ್ಜುನ್, ಈ ವಿಚಾರ ಇತ್ತೀಚೆಗೆ ಇಲ್ಲಿವರೆಗೆ ತಾತ ಮುತ್ತಾತರ ಕಾಲದಿಂದ ಸಾಗುವಳಿ ಮಾಡಿಕೊಂಡ ನಮ್ಮ ಜಮೀನು ಸರ್ಕಾರದ ಗೋಮಳ ಇರುವಾಗ ಒತ್ತುವರಿ ಮಾಡಿಕೊಂಡಿದ್ದಾರೆ. ನಮ್ಮಲ್ಲಿರುವ ದಾಖಲೆಗಳು ಸುಳ್ಳು ಪತ್ರದ ವಿಚಾರಶಕ್ತಿಯ ಮೇಲೆ ಸಜ್ಜಿದ್ದಾರೆ ಅರ್ಜುನ. ಮಾಮ, ಸತ್ತಕ್ಕೆಂದು ಸಾವಿಲ್ಲ. ಆದರೂ ಕೂಡ ತಲೆತರಲ್ಲ ಇಲ್ಲದ ಕಾದಾಟ ಹೇಗೆ ಹುಟ್ಟಿಕೊಂಡಿತು? ಇದೆಲ್ಲ ನನಗೆ ಅರ್ಥವಾಗ್ತಾ ಇಲ್ಲ. ಇದೆಲ್ಲಾದರ ಹಿಂದೆ ಊರಿಗೆ ಮಿಕ್ಕಿದ ಗೂಳಿಯಂತೆ ಮೆರೆತಿದ್ದನಲ್ಲ ಆ ರಾಜವರ್ಧನ ಕೈವಾಡ ಇದೆ ಅರ್ಜುನ. ಪರಶುರಾಮ, ಅದ್ಯಾರ ಕೈವಾಡ ಕೂಡ ಇದ್ದಾರು? ನಮ್ಮ ಧರ್ಮವಂತೆ ದೇಕೆಲು ಬಿಡು. ನೋಡಪ್ಪ ಅರ್ಜುನ, ಅದೆಲ್ಲ ದೇವರ ಇಚ್ಛೆ. ಬನ್ನಿ, ನಾವೆಲ್ಲರೂ ಸೇರಿ ಊಟ ಮಾಡದೆ ಬಹಳ ದಿನ ಹತ್ತಿಗೆ ಎಲ್ಲರೂ ಸೇರಿ ಊಟ ಮಾಡೋದಕ್ಕೆ ಮುಂಚಿತವಾಗಿ ಒಂದು ಹಾಡನ್ನಾರ ಹಾಡು ಹತ್ತಿಗೆ. ಆಗ್ಲೇಪ್ಪ, ನಿನ್ನ ಆಸೆಯಂತೆ ಆಗಲಿ. ಮನೆಯಲ್ಲಿ ದಿನವೂ ಇರುಗು ಚೈತ್ರವೇ, ಬೆಳದಿಂಗಳಲ್ಲಿ ಪ್ರೀತಿಯ ಕರಗಳು ಸಾಧವೇ. ಗೂಡಿದು ಪ್ರೀತಿಯ ಪ್ರಮಾಣ, ಪ್ರೀತಿಗೆ ಸಮಾನ. ಕನ್ನಡು ಕಾಲಿಯ ಹಾಡೋ ಶಿಲ್ಪಿಯ ವ್ಯಕ್ತಿಗಳೇ ಪ್ರೀತಿಯ ಭಾಷೆಯ ಕೇಳಿರಿ, ಕಲ್ಲಿನೆಂತ ಕನ್ನಡು ಕಾಲಿಯ ಸಿಗಿಲಿಯನು ನೀಡಿದರು ನಗುವಿನ ಬಲುವೆ ತುಂಬಿದೆ. ಹೋರಾಡೋ ಮನಸ್ಸಿಗೆ ಆಕಾಶವು ನೀನಾದೆ, ಈ ಕಲ್ಲನೆ ಕೊಡೆಯಾಗಲಿ ಕಲ್ಲಿನ ಮನೆಯಲ್ಲಿ ದಿನವೂ ಇರುಳು ಚೈತ್ರವೇ, ಬೆಳದಿಂಗಳಲ್ಲಿ ಪ್ರೀತಿಯ ಕರಗಳು ಸಾಧವೇ. ಶುಭವಾಗಿದೆ ಇಲ್ಲಿ ಮಗು ಹರಡಿದರೆ ಹೂವಿಗೆ ಸಾವಿರ ವರ್ಷವು. ಕಣ್ಣೆರಡು ಇರಬಹುದು ನೋಟಗಳೊಂದೇ ಅಲ್ಲವೇ, ಈ ಮಗಳು ಎರಡೆರಡು ನೋಟಗಳೊಂದೇ ಅಲ್ಲವೇ. ಜೀವನ ಸಂಜೀವನ ಅಳ್ಳನ ಆಶಯ, ನೀ ಹೇಳು ಶುಭ
ಕೇವಲ ಆಸ್ತಿ ವಿಚಾರಕ್ಕಾಗಿ ಅಷ್ಟೊಂದು ತಲೆ ಕೆಡಿಸಿಕೊಂಡಿದ್ರು ಆ ಪಾಂಡವನ ಮಗ ರಾಜವರ್ಧನ. ಅಂದರೆ ಇದರಿಂದ ಯಾವುದೋ ದೊಡ್ಡ ನೆರವು ನನಗೆ ಅನಿಸುತ್ತದೆ. ಅದು ಏನಿರಬಹುದು ನಿನಗೆ ಗೊತ್ತಿದ್ದರೆ ನನ್ನ ಮುಂದೆ ಹೇಳು ಮಾವ. ಅರ್ಜುನ, ಈ ವಿಚಾರ ಇತ್ತೀಚೆಗೆ ಸುಮಾರು ದಿನಗಳಿಂದಲೂ ನನ್ನ ಮನಸ್ಸಿನಲ್ಲಿ ಒಂದು ಸಮಸ್ಯೆ ಕಾಡುತ್ತಿದೆ. ಅದನ್ನು ಹೇಗೆ ಹೇಳಿಕೊಳ್ಳಬೇಕೆಂಬುದು ನನಗೊಂದು ಚೆನ್ನಾಗಿ ಅರ್ಥವಾಗಲ್ದು ಅರ್ಜುನ, ಚೆನ್ನಾಗಿ ಅರ್ಥವಾಗುವುದು. ಅದೇನಿರಲಿ ಮಾವ, ನನ್ನ ಹತ್ರ ನಿರ್ಬೋಧದಿಂದ ಹೇಳಿ. ಧರ್ಮದ ದಾರಿಯಲ್ಲಿ ಕಾನೂನಲ್ಲೇ ಪರಿಪಾಲನೆ ಮಾಡಲು ನಿಂತಿರುವ ನಿಮ್ಮ ಹಳಿಯನ ಹತ್ರ ಹೇಳಿಕೊಳ್ಳಲು ಸಂಕೋಚ ಬೇಡ ಮಾವ. ಅರ್ಜುನ, ಇತ್ತೀಚೆಗೆ ಈ ಸುಮಾರು ದಿನಗಳಿಂದಲೂ ರಾತ್ರಿ ಕನಸಿನಲ್ಲಿ ಮಲಗಿದಾಗ ನನ್ನ ಕನಸಿನಲ್ಲಿ ಒಂದು ಸಮಸ್ಯೆ ಕಾಡುತ್ತದೆ. ನಮ್ಮ ಹೊಲದ ಮಧ್ಯೆ ಇರುವ ಆ ಬನ್ನಿಯ ಮರದ ಹತ್ತಿರ ರಾಜ ಮಹಾರಾಜರ ಕಾಲದ ವಜ್ರ ಒಡೂರುಗಳು ಕನಕ ಕಾಡುತ್ತದೆ. ಆ ಮಾತಾಯಿಯ ಬಂದು ನಿನ್ನ ಆಸ್ತಿಯನ್ನು ನೀನೇ ದಕ್ಕಿಸಿಕೊ. ಜೀವ ಇರುವವರೆಗೆ ಸತತವಾದ ನಿರ್ಮಲವಾದ ಮನಸ್ಸಿನಿಂದ ಸತ್ಯ, ನ್ಯಾಯ, ನೀತಿ, ಧರ್ಮವೇ ನನ್ನ ಬಾಳು ಬಂಗಾರವಾಗುತ್ತದೆ ಎಂದು ನುಡಿದಂತೆ ಆಗುತ್ತದೆ. ನನಗನಿಸಿದ ಮೆಟ್ಟಿಗೆ ಆ ನಿಧಿಯ ವಿಚಾರ ರಾಜ್ಯವರ್ಮನಿಗೆ ತಿಳಿದಿದೆ. ಅದಕ್ಕೆ ಇಷ್ಟೆಲ್ಲ ಅವತಾರದಿಂದ ಸೃಷ್ಟಿಸಿದ್ದೇನೆ ಅನಿಸುತ್ತದೆ ಅರ್ಜುನ, ಸೃಷ್ಟಿಸಲೇ ಅನಿಸುತ್ತದೆ. ಅರ್ಥವಾಯಿತು ಮಾವ. ಇದೆಲ್ಲ ದುಷ್ಟ ದುಳ್ಳನ ಸಂಚು. ನಿನ್ನ ಆಸ್ತಿ ಎಲ್ಲ ಪಟಾಯಿಸಿ ಈ ಭೂತಾಯಿಗಳನ್ನು ಬಗೆದು ನಿಧಿ ಪಡೆಗೋರು ಸಾಗುತ್ತಿದೆ ಅವರ ದರ್ಪ. ಅಂದಾಗ ನನ್ನ ತಾಕತ್ತಿನ ದರ್ಪ ಎಲ್ಲದು ನಿನ್ನದಾಗಿರುವಾಗ ಮಾಮ, ಇದಕ್ಕೆಲ್ಲ ನೀನು ಭಯ ಪಡ್ದಿರು. ಇದಕ್ಕೆಲ್ಲ ಪರಿಹಾರ ನಾನು ಹುಡುಕುತ್ತೇನೆ. ಅಣ್ಣ, ಆ ದುಷ್ಟ ರಾಜ್ಯವರ್ಧನ ಮೈನಿಂಗ್ ವಿಚಾರದಲ್ಲಿ ಸರ್ಕಾರಕ್ಕೆ ವಂಚಿಸಿ ಈ ಪವಿತ್ರ ಮಣ್ಣನ್ನು ಅವನು ರಾಷ್ಟ್ರಗಳಿಗೆ ಲೂಟಿ ಹೊಡೆದಿದ್ದು ಸಾಕಾಗಲಿಲ್ಲವೆಂದು ನಮ್ಮ ಆಸ್ತಿಯ ನಿಧಿಗೆ ಕಣ್ಣು ಹಾಕಿದನೆಂದರೆ ಅವನು ಸುಮ್ಮನೆ ಬಿಡುವ ಮಾತೇ ಇಲ್ಲಣ್ಣ. ಆ ದುಷ್ಟ ರಾಜ್ಯವರ್ಧನ ಬನ್ನಿ ಮಾಂಕಾಳಿಯ ನಿಧಿ ವಶದಲ್ಲಿರುವ ನಿಧಿಗೆ ಕೈ ಹಾಕಿದರೆ ಅಂದೇವನದ ಮರಣದ ಮಾನವಮಿ ನಡೆಯುತ್ತದೆ ಅಣ್ಣ. ಮರಣದ ಮಾನವಮಿ ನಡೆದು ಹೋಗುತ್ತದೆ. ರಾಮ್, ನಿಮ್ಮಿಬ್ಬರ ಮಾತುಗಳನ್ನು ಕೇಳಿದರೆ ನನ್ನ ದೇಹದಲ್ಲಿ ನರನಾಡಿಗಳು ರೋಮಾಂಚನಗೊಳ್ಳುತ್ತವೆ. ಕೋರ್ಟಿನಲ್ಲಿ ಕೇಸು ಗೆದ್ದಷ್ಟು ಸಂತೋಷವಾಗಿ, ಗಾಳಿಯಲ್ಲಿ ತೇಲಾಡಿದಷ್ಟು ಆನಂದವಾಗುತ್ತದೆ. ಸತ್ಯ, ನ್ಯಾಯ, ನೀತಿ, ಧರ್ಮದಿಂದ ನಮ್ಮ ಮನೆ ಧರ್ಮಕ್ಕಾಗಿ ಪ್ರಾಣವಾಗಲಿ, ನಿಷ್ಠ ರಕ್ಷಣೆಗಾಗಿ ಈ ದೇಹ ಮಣ್ಣು ಪಾಲಾಗಲಿ. ವೈರಿಯನ್ನು ಬೆನ್ನುಗೊಟ್ಟು ಆ ದುಷ್ಟರ ಕೈವಶ ಆಗದಿದ್ದರೆ ಅಷ್ಟೇ ಸಾಕು ಮಾವ. ಸುತ್ತು ಹತ್ತಳಿಗೆ ಮಾದರಿಯಾದ ಈ ಮಾನವಂತರ ಮನೆತನದಲ್ಲಿ ಸತ್ಯ, ನ್ಯಾಯ, ನೀತಿಗಾಗಿ ಬಾಳಿ ಈ ಮನೆತನದ ಮರುವಾದಾಗಾಗಿ ಹಿಂದೆ ಎಷ್ಟು ತಲೆಮಾರುಗಳು ಹುಳುಗಿದ್ದಾವೆ. ಇಲ್ಲಿವರೆಗೂ ಸಂತೋಷದಿಂದ ಇರಬೇಕಾದ ನಮಗೆಲ್ಲ ಇನ್ನು ಮೇಲೆ ಆ ಸಂತೋಷವ ನಮಗೆಲ್ಲರಿಗಿನಲ್ಲಿ ಆಗಬೇಕು. ಈ ಮನೆಯಲ್ಲಿ ಕಬ್ಬಿಣ ಕಾಣಿದಂತೆ ಮಾಂಸಗಳು, ಹೊಕ್ಕಿನಂತೆ ನರಗಳು, ಅಜಾನಬಾವುಳಂತ 100 ಜನ ಬಂದರು. ಅವರ ಹೆದೆಗೆ ಸೆದೆ ಬಡಿಯುವ ಹೇ ಧೀರ ಶೂರ ಪರಾಕ್ರಮಶಾಲಿ ಅರ್ಜುನರವರೆಗೂ ಈ ಮನೆತನಕ್ಕೆ ಯಾವ ಧಕ್ಕೆ ಬರಲಾರದು. ಇದಕ್ಕೆಲ್ಲ ನೀನು ಭಯ ಪಡೆದರು ಮಾವ, ಭಯ ಪಡೆದರು. ಅಣ್ಣ, ನಿಧಿಯ ಹಾಸ್ಯದಿಂದ ನಮ್ಮ ಆಸ್ತಿ ಮೇಲೆ ಕಣ್ಣು ಹಾಕಿರುವ ಪಾಪಿಗಳನ್ನು ಮೆಟ್ಟಿಸಿಳುತ್ತೇನೆ. ನಮ್ಮೂರ ಆಚೆಗೆ ಒದ್ದು ಓಡಿಸುತ್ತೇನೆ. ಶ್ರೀಮಂತಿಕೆ ದರ್ಪದಿಂದ ಮೆರೆಯುತ್ತಿರುವ ದುಷ್ಟ ಶಕ್ತಿಗಳನ್ನು ಸುಟ್ಟು ಹಾಕಿ ಅವನ ವಿರುದ್ಧ ಗರ್ಜಿಸಿ ನ್ಯಾಯ ತೆಗೆದುಕೊಂಡು ಬರ್ತಾನ ನಾಯಿ ನಿನ್ನ ಸೋದರ ಅರ್ಜುನ. ಹೋಗೋಣ. ಸ್ವಾಮಿ, ನೋಡಿದ್ರಲ್ಲ ನಮ್ಮ ಮನೆಯ ಸಿಂಹದ ಮರಿಗಳ ಆರ್ಭಟ. ಇನ್ನಾದರೂ ಚಿಂತೆಯನ್ನು ದೂರ ಸರಿಸಿ ನಡೆಯಿರಿ. ನಾನೇ ನಿಮ್ಮ ಜೊತೆ ಹೊಲಕ್ಕೆ ಬರುತ್ತೇನೆ. ಹೊಲಕ್ಕೆ ಹೋಗೋಣ, ನಡೆಯಿರಿ. ಏ ಚಿನ್ನ, ಹೊರಡುವುದಕ್ಕೆ ಏಕೆ ಅವಸರ ಮಾಡ್ತೀಯ ನನ್ನ ಅಂದದ ಅರಗಳಿ? ಈ ಸಿಹಿಯದ ಮರಿಗಳ ಅರುಪಟ ಕಂಡ ಮೇಲೆ ಮನಸ್ಸು ಸಂತೋಷವಾಗಿ ಗಾಳಿಯಲ್ಲಿ ತೇಲಾಡದಷ್ಟು ಆನಂದವಾಗುತ್ತದೆ. ಈ ನಿನ್ನ ಗಂಡನಿಗೆ ಒಂದು ಇಂಪಾದ ಗೀತೆಯನ್ನು ಆಡಬಾರದೆ ನಿನ್ನ ಕೋಗಲೆ ಕೊಂಟದಿಂದ? ನನ್ನ ಕಂಠದಲ್ಲಿ ಅಷ್ಟೊಂದು ಸ್ವರವಿದೆ.
ಹೌದು ಸುಶೀಲಾ, ಈ ನಿನ್ನ ಹಾಡಿನ ಇಂಪಾದ ಗೀತೆಗೆ ಆ ಕಾಮನಿ ಬಿಲ್ಲಿನಂತ ಕೋಗಿಲೆಗಳೇ ಮೌನವಾಗುತ್ತವೆ. ಹಾಡಬಾರದೆ ನನ್ನ ಗಾನ ಕೋಗಿಲೆ. ಹೇ ಹೇ ಭೂಮಿ